ಇವತ್ತು ಮಾಜಿ CM ಅದೇ ರೀತಿಯಾಗಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಾಡಿನ ಹಿರಿಯ ರಾಜಕಾರಣಿ HK ಪಾಟೀಲ್ ಅವರಿದ್ದಾರೆ. ಸರ್, ಮೊದಲನೇದಾಗಿ SM ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಹೇಗೆ ಬಂತು ಸರ್? ಅದೇನು ಹೇಳ್ತೀವಿ? ನನಗೆ ನಸುಕಿನ ವೇಳೆಯಲ್ಲಿ ಈ ಸುದ್ದಿ ಬಂದು ತಲುಪಿತು. ಅವರ ಅಭಿಮಾನಿ, ಭಾಳ ಅವರಿಗೆ ಸಮೀಪದಲ್ಲಿ ಇರುವವರು SM ಕೃಷ್ಣ ಅವರ ಅಂತಿಮ ಉಸಿರು ನಿಂತ ಮೇಲೆ ನನಗೆ ಫೋನ್ ಮಾಡಿದರು. SM ಕೃಷ್ಣರವರ ಅಗಲುವಿಕೆ ರಾಜ್ಯಕ್ಕೆ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಒಂದು ದೊಡ್ಡ ಹಾನಿ. SM ಕೃಷ್ಣ ನಮ್ಮ ರಾಜಕಾರಣ ಕಂಡಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ, ಅಪರೂಪದ ನಾಯಕ. ಕರ್ನಾಟಕದಿಂದ 4 ಸದನಗಳಿಗೆ, 4 ಸಭೆಗಳಿಗೆ, ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ, ಇವೆಲ್ಲವುಗಳಿಗೂ ಆಯ್ಕೆಯಾಗಿರ್ತಕ್ಕಂಥ, ಪ್ರತಿನಿಧಿಸಿರ್ತಕ್ಕಂಥ ಪ್ರಭಾವಿ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ SM ಕೃಷ್ಣ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅಂಥ ಒಬ್ಬ ಮಹಾನ್ ನಾಯಕ ನಮ್ಮನ್ನು ಬಿಟ್ಟು ಇವತ್ತು ಆಗಲಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಆಗೋಕ್ಕಿಂತ ಮುಂದೆ ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಅವೆಲ್ಲ ಟೈಟಲ್ ಅವ್ರಿಗಿದ್ದು. ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕವನ್ನು ಹೇಗೆ ಬದಲಾಯಿಸಿದರು, ಬೆಂಗಳೂರಿಗೆ ಯಾವ ಅಂತಸ್ತನ್ನು ತಂದುಕೊಟ್ರು, ಅಂತಾರಾಷ್ಟ್ರೀಯ ಗಮನ ಸೆಳೆಯುವುದು, ಅಂತಾರಾಷ್ಟ್ರದ ಗಮನ ಕೇಂದ್ರೀಕೃತ ಆಗುವ ಹಾಗೆ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದರು, IT BT ಸೆಂಟರ್ ಮಾಡಿದರು ಅನ್ನೋದನ್ನು ಒಂದು ಕಡೆ ನೆನಪು ಮಾಡಿಕೊಂಡ್ರೆ, ಅವರು ಬೆಂಗಳೂರು ಅಥವಾ ಪಟ್ಟಣವಾಸಿಗಳ ಬಗ್ಗೆ ಮಾತ್ರ ಅವರ ಗಮನ ಇರ್ತಿರಲಿಲ್ಲ. ಅವರ ಗಮನ ಬಡವರ ಕಡೆ ಇರ್ತಿತ್ತು, ರೈತರ ಕಡೆ ಇರ್ತಿತ್ತು. ನಿಮ್ಗೆ ಹೇಳ್ತೀನಿ, ಮಧ್ಯಾಹ್ನದ ಬಿಸಿ ಊಟದ ಯೋಜನೆ SM ಕೃಷ್ಣ ಅವರ ಚಿಂತನೆ ಫಲ. ಅದರ ಜೊತೆಗೇ ರೈತರ ಬಗ್ಗೆ ಅವರ ಕಾಳಜಿ ಹೆಂಗಿರ್ತಿತ್ತು ಅಂದರೆ, ನಾನು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅವ್ರ ಹತ್ರ ಸಾಕಷ್ಟು ಚರ್ಚೆ ಮಾಡಿದ್ದೆ, ವಾದ ವಿವಾದ ಮಾಡಿದ್ದೆ, ಸಂವಾದ ಮಾಡಿದ್ದೆ. ಉತ್ತರ ಕರ್ನಾಟಕದಲ್ಲಿ ನೀರಿದ್ರೂ ಸಹಿತ ನೀರು ಉಪಯೋಗ ಮಾಡ್ತಾ ಇಲ್ಲ ಸರ್, ನಮ್ಮ ರೈತರ ಗೋಳು ಹೀಗಿದೆ 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 ಅಂತ ಅಂದಾಗ ಭಾಳ ಗಂಭೀರವಾಗಿ ಗಮನಿಸ್ತಿದ್ರು. ನಂತರ ಆ ಇಲಾಖೆಯನ್ನು ನನಗೆ ಕೊಟ್ಟರು ಅವರು ಮುಖ್ಯಮಂತ್ರಿ ಆದಾಗ. ಬೃಹತ್ ನೀರಾವರಿ ಇಲಾಖೆ ನನಗೆ ಕೊಟ್ಟಾಗ ಬಜೆಟ್ಟಿನ 37% ಹಣ ನೀರಾವರಿಗಾಗಿ ತೆಗೆದಿಟ್ಟಂಥ ಯಾರ ಧೀಮಂತ ನಾಯಕ ಇದ್ದರೆ ಅದು ಮಾನ್ಯ SM ಕೃಷ್ಣರವರು. ನನ್ನ ತಂದೆಯವರಿಗೆ ಅತ್ಯಂತ ಆತ್ಮೀಯವಾದವರು SM ಕೃಷ್ಣ. ಆ SM ಕೃಷ್ಣರವರ ಆ ಒಂದು ಬಾಂಧವ್ಯ ನಮ್ಮ ಮನೆತನಕ್ಕೆ ಎರಡನೇ ತಲೆ ನಮ್ಮದು. ನಾನು ಹಾಗೂ ನನ್ನ ಸಹೋದರ DR ಪಾಟೀಲರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದವರು ಸನ್ಮಾನ್ಯ SM ಕೃಷ್ಣ. ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿರ್ತಕ್ಕಂಥ ಏನೇನೋ ನಿರ್ಣಯಗಳನ್ನು ತೆಗೆದುಕೊಂಡ್ರು, ಅದು ಬೇರೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಆದರೆ ಉತ್ತರ ಕರ್ನಾಟಕದ ವಿಚಾರದೊಳಗೆ ಉತ್ತರ ಕರ್ನಾಟಕದ ಜನ ಅತ್ಯಂತ ಸೂಕ್ಷ್ಮಮತಿಗಳು. ಪ್ರಭುತ್ವಕ್ಕೆ, ಸರ್ಕಾರಕ್ಕೆ, ರಾಜಕೀಯಕ್ಕೆ ಇಷ್ಟು ಗೌರವದ ಸಂಸ್ಕೃತಿಯನ್ನು ಹೊಂದಿದವರು ಅಂಥೇಳಿ ಮೆಚ್ಕೋತಿದ್ರು. ಈ ಭಾಗಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ನಂಬಿದ್ರು. ನಮ್ಮ ವಾದಗಳನ್ನು ಸಂಪೂರ್ಣವಾಗಿ ಪುಷ್ಟೀಕರಿಸ್ತಿದ್ರು. ಹಾಗಾಗಿಯೇ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಅವರು ಉತ್ತರ ಕರ್ನಾಟಕದ ಅನ್ಯಾಯ ಸರಿಪಡಿಸೋದಕ್ಕೆ ಕಮಿಟಿಯನ್ನು ಮಾಡಿದರು. ಮೊದಲು ಒಬ್ಬರನ್ನ ನೇಮಣಿಕೆ ಮಾಡಿದರು, ಅದು ಯಾವುದೋ ಕಾರಣಗಳಿಂದ ಅದು ಆಗಲಿಲ್ಲ. ನಂತರ
ನಂಜುಂಡಪ್ಪನವರ ನೇತೃತ್ವದೊಳಗೆ ಕಮಿಟಿಯನ್ನು ಮಾಡಿದರು. ನಂಜುಂಡಪ್ಪನವರನ್ನು ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಮಿತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಒಪ್ಪಿಸಬೇಕು ಅನ್ನುವ ಆ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದರು. ಅದಕ್ಕೆ ಕಾರಣ ಅಂದರೆ ನಂಜುಂಡಪ್ಪನವರು ನನ್ನ ಬಗ್ಗೆ ಹೊಂದಿರತಕ್ಕಂಥ ಆ ಅಪಾರವಾಗಿರ್ತಕ್ಕಂಥ ಪ್ರೇಮ. ನಾನು ನಂಜುಂಡಪ್ಪನವ್ರ ಹತ್ರ ಹೋದಾಗ, ಯಾಕಂದರೆ ಮೊದಲು ಯಾರೋ ಒಬ್ಬರು ನೇಮಣಿಕೆ ಮಾಡಿದ್ವಿ ನಾವು. ಆ ನೇಮಣಿಕೆ ಆದಮೇಲೆ ಅವ್ರನ್ನ ಬಿಟ್ಟು ಮತ್ತೆ ನಾವು ನಂಜುಂಡಪ್ಪನವ್ರು ಮಾಡುವಂಥ ಸಂದರ್ಭ ಭಾಳ ಸೂಕ್ಷ್ಮ ಸಂದರ್ಭ. ಆದರೂ ನಮ್ಮ ಭಾಗದ ಬಗ್ಗೆ ಇರುವಂಥ ವಿಶೇಷ ಅಭಿಮಾನ, ನನ್ನ ಮೇಲಿನ ಪ್ರೀತಿ, ಎಸ್.ಎಂ. ಕೃಷ್ಣ ಅವರ ಮೇಲಿನ ಗೌರವ, ಇವೆಲ್ಲವುಗಳ ಕಾರಣ ನಂಜುಂಡಪ್ಪನವರು ಒಪ್ಪಿದ್ದಾರೆ. ಅಂದರೆ ನಂಜುಂಡಪ್ಪ ವರದಿಯನ್ನು, ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ವರದಿಯನ್ನು ಪಡ್ಕೊಂಡ್ರು. ಬರೀ ವರದಿ ಪಡ್ಕೊಳ್ಳೋದು ಅಲ್ಲ, ಆ ವರದಿಗೆ ತಕ್ಕ ಹಾಗೆ ಏನು ಕಾರ್ಯಕ್ರಮ ರೂಪಿಸಬೇಕೋ ಆ ಕಾರ್ಯಕ್ರಮವನ್ನು ರೂಪಿಸಿ ಹಣಕಾಸನ್ನು ನೀಡಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಯಾರಾದರೂ ಮುಖ್ಯವಾಗಿ ಕಾರಣರಾಗಿದ್ದರೆ ಅದು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಯೋಜನೆಗಳು ಎಲ್ಲ ನೆನೆಗುದಿಗೆ ಬಿದ್ದಿದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟಿದ್ದರು. ಮುಂದೇನಾಯಿತು ಅಂದರೆ ಅದಕ್ಕೆ ಉತ್ತರ ಇಲ್ಲದೆ ಇರತಕ್ಕಂಥ ಪ್ರಸಂಗಗಳು. ಆ ಹಿನ್ನೆಲೆಯೊಳಗೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಯೋಜನೆಗಳನ್ನು ಇವತ್ತು ಈ ಮಟ್ಟಕ್ಕೆ ಬರಬೇಕಾಗಿದ್ದರೆ ಅದು ಎಸ್.ಎಂ. ಕೃಷ್ಣ ಕಾರಣ ಅನ್ನೋದನ್ನು ನಾವ್ಯಾರೂ ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಮ್ಮ ಭಾಗಕ್ಕೆ ಅವರು ಸೇವೆ ಮಾಡಿದ್ದಾರೆ. ರಾಷ್ಟ್ರದಲ್ಲಿಯೇ ಒಬ್ಬ ಡೀಸೆಂಟ್ ಪೊಲಿಟಿಷಿಯನ್, ವೆರಿ ಹೈಲಿ ರೆಸ್ಪೆಕ್ಟಬಲ್, ಜೆಂಟಲ್ಮನ್ ಪೊಲಿಟಿಷಿಯನ್ ಅಂಥೇಳಿ ಯಾರಿಗಾರ ಈ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಿ ಕರೆಯುವಂಥ ಯಾವುದಾದ್ರೂ ವ್ಯಕ್ತಿತ್ವ ಇದ್ದರೆ ಅದು ಎಸ್.ಎಂ. ಕೃಷ್ಣ. ಅಂಥ ಒಬ್ಬ ದೊಡ್ಡ ನಾಯಕನನ್ನು ನಾವು ಇವತ್ತು ಕಳೆದುಕೊಂಡು ಬಡವಾಗಿದ್ದೇವೆ. ಅವರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಸರ್, ಈಗ ಬೆಳಗಾವಿಯಲ್ಲಿ ಸದನ ನಡೀತಾ ಇದೆ. ಈಗ ಎಸ್.ಎಂ. ಕೃಷ್ಣ ಅವರು ಮಾಜಿ CM ಅವರು ನಿಧನ ಹಿನ್ನೆಲೆಯಲ್ಲಿ ಈ ಸದನಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ಆಗುತ್ತೆ ಅಂತೇಳಿ ಇವತ್ತು ಈಗ 10 ಗಂಟೆಗೆ ತುರ್ತು ಬಿಸಿನೆಸ್ ಅಡ್ವೈಸರಿ ಕಮಿಟಿಯನ್ನು, ನಮ್ಮ ಕಲಾಪಗಳ ಸಲಹಾ ಮಂಡಳಿಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ನಾವು ಅಧಿಕೃತವಾಗಿ ನಿರ್ಣಯ ತೆಗೆದುಕೊಳ್ತೀವಿ. ಆದರೆ ಇವತ್ತು ಸದನ ನಡೆಸಿ ಅಭಿಚರ್ಯದೆಲ್ಲ ಮಾಡಿ ಸಂತಾಪ ಸೂಚನೆಗಳನ್ನೆಲ್ಲ ಮಾಡಿ ನಾಳೆ ಸದನಕ್ಕೆ ನಾವು ರಜೆ ಕೊಡಬೇಕಾಗುತ್ತೆ ಅಂಥೇಳಿ ಎಲ್ಲರದ್ದು ಅಭಿಪ್ರಾಯ. ಆ ರೀತಿ ಇವತ್ತು ಸಂತಾಪ ಸೂಚನೆ ಮಾಡಿ ನಾಳೆ ರಜೆ ಕೊಟ್ಟು ಮಾನ್ಯ ಎಸ್.ಎಂ. ಕೃಷ್ಣರವರ ಅಂತ್ಯಕ್ರಿಯೆ ಮದ್ದೂರಲ್ಲಿ ನಡೀತಾ ಇದೆ. ಅವರ ಅಂತಿಮ ದರ್ಶನ ಬೆಂಗಳೂರಲ್ಲಿ ಪಡೆಯೋರು ಬೆಂಗಳೂರಲ್ಲಿ ಪಡಿತಾರೆ, ಅಂತ್ಯಕ್ರಿಯೆಗೆ ಹೋಗೋರು ಮದ್ದೂರಿಗೆ ಹೋಗ್ತಾರೆ. ಅವರಿಗೂ ಅನುಕೂಲ ಆಗಲಿ ಅಂತೇಳಿ. ಯಾಕಂದರೆ ಬಹಳಷ್ಟು ಜನ ಅವರ ಕಲೀಗ್ಸ್ ಇದ್ದಾರೆ, ಅವರ ಅನುಯಾಯಿಗಳಿದ್ದಾರೆ, ಅವ್ರ ಜೊತೆಗೆ ಭಾಳಷ್ಟು ಸಂಪರ್ಕ ಇದ್ದವರಿದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗುವ ಹಾಗೆ ಒಂದು ಸೂಕ್ತ ನಿರ್ಣಯ, ಅಧಿಕೃತ ನಿರ್ಣಯ ನಾವು 10 ಗಂಟೆಗೆ ತೆಗೆದುಕೊಳ್ತೀವಿ. ನಾಳೆ ಸದನ ಬಹುತೇಕ ಇರೋದಿಲ್ಲ. ಇದಿಷ್ಟು ಎಚ್.ಕೆ. ಪಾಟೀಲ್ ಅವರ ಮಾತುಗಳು. ಅವರೊಂದಿಗೆ ಇರತಕ್ಕಂಥ ಸಂಬಂಧ ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಳಗಾವಿ.